ಅಮ್ಮ ಇದಕ್ಕಿಂತ ಇಂಪಾರ್ಟೆಂಟ್ ವಿಷಯ. ಏನದು? ಒಂದ್ ವೇಳೆ ಕೃಷ್ಣನ್ ಮದ್ವೆ ವಂಶಿ ಜೊತೆ ಆದ್ರೆ ದೊರೆಸ್ವಾಮಿ ಅವರು ಕೃಷ್ಣನ್ನ ಮನೆ ಅಳಿಯ ಮಾಡ್ಕೋತಾರೆ ಅಂತ ಕೋದಂಡಂಗೆ ಡೌಟ್ ಬಂದಿದೆ. ಈ ವಿಷಯ ನಿನಗೆ ಯಾರು ಹೇಳಿದ್ದು? ಇನ್ಯಾರಮ್ಮ ಹೇಳ್ತಾರೆ, ಕೋದಂಡನೇ ನನಗ್ ಹೇಳಿದ್ದು. ಕೃಷ್ಣ ಮನೆ ಅಳಿಯ ಆಗೋದು ಕೋದಂಡಂಗೂ ಇಷ್ಟ ಇಲ್ಲಮ್ಮ. ಆ ವಂಶಿ ವಿರುದ್ಧ ಯೂಸ್ ಮಾಡೋದಕ್ಕೆ ಒಂದ್ ಒಳ್ಳೆ ಆಯುಧ ಸಿಕ್ತಮ್ಮ. ಓ, ಇಷ್ಟೆಲ್ಲ ನಡೆದಿದ್ಯಾ? ಈಗ ನಾವು ಈ ಕೃಷ್ಣನ ಹಿಂದೆ ಹೋಗೋ ಬದಲು ವಂಶಿನ ಈ ಮನೆಯಿಂದ ಓಡ್ಸಿದ್ರೆ ಮುಂದಕ್ಕೆ ನಮ್ ದಾರಿಗೆ ಯಾರೂ ಅಡ್ಡ ಬರಲ್ಲ. ಅವಳು ನನಗೆ ವಾರ್ನಿಂಗ್ ಮಾಡಿದ್ಲು. ಈ ಮಾಯಾ ಏನು ಅಂತ ಇವಾಗ ತೋರಿಸ್ತೀನಿ. ಮಾಯಾ, ಎಲ್ಲ ನಮ್ ಒಳ್ಳೇದಕ್ಕೆ ಆಗ್ತಿರೋದು. ನೀನ್ ಸುಮ್ನೆ ನನಗೆ ಹೇಳ್ದೆ ಕೇಳ್ದೆ ಏನು ಕೆಲಸ ಮಾಡಕ್ ಹೋಗ್ಬೇಡ. ಏನೇ ಮಾಡೋದಿದ್ರು ನಾವಿಬ್ರು ಕೂತ್ ಯೋಚನೆ ಮಾಡಿ ಸರಿಯಾಗಿ ಪ್ಲಾನ್ ಮಾಡಿ ಮಾಡೋಣ. ಮಾಯಾ, ಈ ಮನೇಲಿ ಗೋಡೆಗಳಿಗೂ ಕಿವಿ ಇರುತ್ತೆ. ನಾವಿಲ್ಲೇ ನಿಂತಿದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಬಾ ಬಾ ಬಾ. ಅಮ್ಮ, ಏನಮ್ಮ ಇದು? ಅವರಿಬ್ರು ಏನೋ ಸೀರಿಯಸ್ ಆಗಿ ಮಾತಾಡ್ತಿದಾರಲ್ಲೇ. ಕೋದಂಡನ ಹತ್ರ ಯಾವ ವಿಷಯನೂ ಹೇಳಲ್ಲ ಅಂತ ಹೇಳಿ ಇವನ್ ಯಾಕೋ ಫಿಟ್ಟಿಂಗ್ ಇಡೋ ತರ ಇದೆಯಲ್ಲಮ್ಮ. ಹೌದು ಕಣೆ ಮಾಯಾ, ಆ ಕೃಷ್ಣ ಮಾತಾಡ್ತಾ ಇರೋದ್ ನೋಡ್ತಿದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ನೀನ್ ಹೋಗಿ ಹೋಗಿ ಅವನ್ನ ನಂಬಿದ್ಯಲ್ಲ, ಎಲ್ಲ ವಿಷಯ ಹೇಳ್ಬಿಟ್ಟೆ. ಈಗ ನೋಡು, ನೀನ್ ಇಲ್ಲಿ ಏನ್ ಮಾತಾಡ್ದ್ಯೋ ಎಲ್ಲ ಹೇಳ್ತಿದ್ದಾನೆ ಅನ್ಸುತ್ತೆ. ಏನಮ್ಮ ಮಾಡೋದೀಗ? ಇವತ್ತು ನಮ್ ಕಥೆ ಮುಗೀತು ಅಲ್ವೇ? ಹೋಗ ಅವನ ಹತ್ರ ಎಲ್ಲ ವಿಷಯ ಹೇಳಿದ್ಯಲ್ಲೇ. ಅಮ್ಮ, ಕೋದಂಡಂಗೇನಾದ್ರೂ ಎಲ್ಲ ವಿಷಯನೂ ಗೊತ್ತಾದ್ರೆ ನಮ್ ಕತೆ ಅಷ್ಟೇ ಮುಗೀತು. ಏನ್ ಹೇಳ್ತದೀಯ ಕೃಷ್ಣ? ನೀನ್ ಹೇಳ್ತಿರೋದು ನಿಜಾನಾ? ಹ್ಞೂ ಅಣ್ಣ. ಅವ್ರಿಗಷ್ಟು ಧೈರ್ಯ ಬಂದ್ಬಿಡ್ತಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ಇದನ್ನ ನಾನು ನೋಡ್ಕೋತೀನಿ. ನೋಡು, ನಮ್ಮ ಎದುರುಗಡೆ ಯಾರಾದರೂ ನಮ್ಮನ್ನ ಬೈದ್ರೆ ಅವ್ರನ್ನ ಸಹಿಸ್ಕೋಬಹುದು. ಆದ್ರೆ ಈ ಥರ ನಂಬಿಕೆ ದ್ರೋಹ ಮಾಡ್ತಾರಲ್ಲ, ಅವ್ರನ್ನ ನಾನು ಸಹಿಸಲ್ಲ. ನಾನು ಯಾವತ್ತೂ ಬಿಡಲ್ಲ ಅವ್ರನ್ನ. ಕೃಷ್ಣ, ಈ ವಿಷಯ ನನಗೆ ಮತ್ತೆ ನಿನಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಮನೇಲಿ. ಸರಿ ಅಣ್ಣ. ಹಾ. ಅಮ್ಮ, ಕೋದಂಡ ಫುಲ್ ಸಿಟ್ಟಾಗಿದ್ದಾನೆ. ಎಲ್ಲ ವಿಷಯನೂ ಗೊತ್ತಾಗಿದೆ ಅನ್ಸುತ್ತೆ. ಅದ್ರಲ್ಲೂ ನಾವು ಅವನಿಗೆ ನಂಬಿಕೆ ದ್ರೋಹ ಮಾಡಿದೀವಿ ಅಂತ ಗೊತ್ತಾದ್ರೆ ಅಷ್ಟೇ ಮುಗೀತು. ಇಲ್ಲಡು, ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಇವಾಗ ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಬಾ ಮಾಯಾ, ಬಾಯಲ್ಲಿ. ಮಾಯಾ ಕರೀತಾ ಇದ್ದಾನೆ, ಹೋಗಿ. ಅಮ್ಮ, ನೀನು ಬಾಮ್ಮ, ನನ್ಗೊಬ್ಳೆ ಹೋಗಕ್ ಭಯ ಆಗ್ತಿದೆ. ನಿನ್ನ ತಾನೇ ಕರೆದಿದ್ದು, ಹೋಗೆ. ಬಾ ಸುಮ್ಮನೆ.